ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನದು ಸಖತ್ತಾಗಿದ್ದೀನಿ. ಗುರು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರು ಬಸ್ ಸ್ಟಾಪ್ ಕಡೆಯಿಂದ. ಇವಾಗ ನಾನು ಇಲ್ಲೊಂದು ಫೇಮಸ್ ಚರ್ಚ್ ಇದೆ ಮೈಸೂರಲ್ಲಿ, ತುಂಬಾ ಫೇಮಸ್. ಅದು ಜಾಸ್ತಿ ಜನ ವಿಸಿಟ್ ಮಾಡುವಂಥ ಚರ್ಚು. ಆ ಚರ್ಚಿಗೆ ಹೋಗ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ದಾರಿ ಚರ್ಚಿಗೆ ಹೋಗೋದಕ್ಕೆ. ಈಗ ಹೋದರೆ ಹೋಗ್ಬಿಡ್ತೀವಿ ಚರ್ಚಿಗೆ. ಬನ್ನಿ ಚರ್ಚ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಗೈಸ್, ಇವಾಗ ನಾನು ಚರ್ಚ್ ಹತ್ರ ಬಂದಿದ್ದೀನಿ. ನಾನು ಹಿಂದ್ಗಡೆ ಕಾಣ್ತಾ ಇರೋದು ಇದೆ ದಿ ಫೇಮಸ್ ಚರ್ಚ್. ಇವಾಗ ಒಳಗಡೆ ಹೋಗೋಣ ಬನ್ನಿ. ಗುರು, ಇದಂತೂ ತುಂಬಾ ಫೇಮಸ್ ಚರ್ಚು. ಮೈಸೂರಲ್ಲಷ್ಟೇ ಅಲ್ಲ, ವರ್ಲ್ಡ್ ಫೇಮಸ್ ಚರ್ಚ್ ಇದು. ತುಂಬಾ ಈ ಥರ ಫೇಮಸ್ ಆಗಿರೋ ಚರ್ಚ್ನ ಕಟ್ಟಿರೋ ರೀತಿ ನೋಡಿ, ನೋಡೋದಕ್ಕೆ ಈ ಕಾಲದ ಕಲ್ಲು ಬಂಡೆಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಇದು ಈ ಕಾಲದ ಕಲ್ಲು ಬಂಡೆಗಳನ್ನು ಯೂಸ್ ಮಾಡಿದಂಥ ಚರ್ಚ್ ಅಲ್ಲ, ತುಂಬಾ ಹಳೇ ಕಾಲದ ಚರ್ಚ್ ಇದು. ಈ ಒಂದು ಸೆಂಟ್ ಫಿಲೋಮಿನಾ ಚರ್ಚ್ದು ಲಾಗೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಜಗನ್ಮೋಹನ ಪ್ಯಾಲೇಸ್ ಅಂತ ಹೇಳ್ಬಿಟ್ಟಿದೆ. ಇಲ್ಲಿ ಮೈಸೂರು ಪ್ಯಾಲೇಸು, ಜಗನ್ಮೋಹನ್ ಪ್ಯಾಲೇಸು ಎಲ್ಲ ಹತ್ತತ್ರ ಆಗುತ್ತೆ ಅಷ್ಟೇ, ಒಂದು 200 ಮೀಟ್ರ್ ಆಗ್ಬೋದು. ಇವಾಗ ಜಗನ್ಮೋಹನ್ ಪ್ಯಾಲೇಸ್ ಹೋಗ್ತಾ ಇದ್ದೀನಿ. ನೋಡೋಣ, ಸಾಧ್ಯ ಆದರೆ ಇವತ್ತೇ ಮೈಸೂರು ಪ್ಯಾಲೇಸ್ಗೂ ಹೋಗ್ತೀನಿ, ಇಲ್ಲಾಂದರೆ ನಾಳೆ ಮೈಸೂರು ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಇವಾಗ ಜಗನ್ಮೋಹನ್ ಪ್ಯಾಲೇಸ್ಗೆ ಹೋಗೋಣ. ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಬಿಗ್ ಕ್ಲಾಕ್ ಟವರ್ ಅಂತ ಕರೀತಾರೆ. ಇದಕ್ಕೆ ಕನ್ನಡದಲ್ಲಿ ದೊಡ್ಡ ಗಡಿಯಾರ ಅಂತಾರೆ. ಈ ಒಂದು ಬಿಗ್ ಕ್ಲಾಕ್ ಟವರ್ನ ವಿಶೇಷತೆ ಏನು ಅಂತ ಕೇಳಿದ್ರೆ, ಇದು ಇವತ್ತಿಗೂ ಕೂಡ ವರ್ಕಲ್ಲಿದೆ. ಅಲ್ಲಿ ಒಳಗಡೆ ಕನ್ನಡದ ಅಂಕಿಗಳನ್ನು ಬಳಸಲಾಗಿದೆ. ಗುರು, ಇವಾಗ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇರೋದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳ್ಬಿಟ್ಟು ಅವರ ಒಂದು ವೃತ್ತ. ಇದು ಅವರ ಹೆಸರಿನಲ್ಲಿರುವಂಥ ಸರ್ಕಲ್ಲು. ಯದುವಂಶದ ರಾಜರ ತುಂಬಾ ಪ್ರಮುಖವಾದಂಥ ವ್ಯಕ್ತಿ, ತುಂಬಾ ಪ್ರಬಲವಾದಂತಹ ಮಹಾರಾಜ ಅಂತಂದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಹೇಳ್ಬೋದು. ಗೈಸ್, ಇವಾಗ ನಾನು ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಬಂದಿದ್ದೀನಿ. ಬನ್ನಿ, ಜಗನ್ಮೋಹನ್ ಪ್ಯಾಲೇಸ್ ಹೇಗಿದೆ, ಒಳಗಡೆ ಏನಿದೆ, ಆರ್ಟ್ ಗ್ಯಾಲರಿ ಇದೆ ಅಂತ ಹೇಳ್ತಾರೆ, ಅದು ಇದೆಯಾ ಇಲ್ವಾ ಎಲ್ಲವನ್ನು ಕೂಡ ಒಳಗಡೆ ಹೋಗಿ ನೋಡೋಣ. ಇದು ಬಂದುಬಿಟ್ಟು ಜಗನ್ಮೋಹನ್ ಪ್ಯಾಲೇಸ್ ಇರುವಂಥ ಪ್ಲೇಸು. ಅಂದರೆ ಅದರ ಮುಂದ್ಗಡೆಯ ಹೋಟೆಲ್ಗಳು ಮತ್ತು ಅಂಗಡಿಗಳು. ಇದು ಬಂದುಬಿಟ್ಟು ಪ್ಯಾಲೇಸ್ನ ಗೇಟು, ದೊಡ್ಡ ಗೇಟ್ ಇದೆ ಇದು. ಈಗ ನಾನು ಜಗನ್ಮೋಹನ್ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀನಿ. ಆರ್ಟ್ ಗ್ಯಾಲರಿ ಅಂತ ಇದೆ ಜಗನ್ಮೋಹನ್ ಪ್ಯಾಲೇಸಲ್ಲಿರೋದು. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಈ ಒಂದು ಪ್ಯಾಲೇಸ್. ಗುರು, ನೋಡ್ಬೋದು ನಾನಿವಾಗ ಅರಮನೆಯ ಒಳಗಡೆನೇ ಇದ್ದೀನಿ. ಇದೆಲ್ಲವೂ ಕೂಡ ಅರಮನೆ, 3rd ಫ್ಲೋರ್ವರೆಗೂ ಹೋಗಿದ್ದೆ. ಗೈಸ್, ಎಲ್ಲ ನೋಡಿಕೊಂಡು ಹೊರಗಡೆ ಬಂದಿದ್ದೀನಿ. ಅವ್ರು ಬಳಸ್ತಾ ಇದ್ದಂಥ ಕೆಲವೊಂದಿಷ್ಟು ವಸ್ತುಗಳಾಗಿರ್ಬೋದು, ಅಥವಾ ಇಂಟೀರಿಯರ್ ಡಿಸೈನ್ಸ್ಗೆ ಯೂಸ್ ಮಾಡಿದಂಥದ್ದಾಗಿರ್ಬೋದು, ಇನ್ನೂ ತುಂಬ ವಸ್ತುಗಳಿದೆ ಗುರು. ಏನು ಮಾತಾಡೋಂಗೆ ಇಲ್ಲ. ಗ್ಲಾಸ್ನ ಪ್ಲೇಟ್ಸು, ಅದ್ರ ಮೇಲೆ ಗೋಲ್ಡ್ದು ಕೋಟಿಂಗ್ ಮಾಡ್ತಾರೆ. ಮತ್ತು ಆ ಟೈಮಲ್ಲಿ ಲಕ್ಸುರಿಯಸ್ ಸೋಫಾ ಸೆಟ್ಗಳನ್ನು ಯೂಸ್ ಮಾಡ್ತಾಯಿದ್ರು. ಇದಂತೂ ತುಂಬಾ ಎಂಜಾಯಬಲ್ ಮೂಮೆಂಟ್ ಗುರು. ಇದು ಬಂದುಬಿಟ್ಟು ಆ್ಯಕ್ಚುಲಾಗಿ ಆಡಿಟೋರಿಯಮ್ ಒಳಗಡೆ ನೋಡೋಂಥದ್ದೇನಿಲ್ಲ. ಸದ್ಯಕ್ಕೆ ಯಾವುದೋ ಸ್ಕೂಲ್ದು ಫಂಕ್ಷನ್ ಎಲ್ಲ ನಡೀತಾ ಇದೆ. ಜಗನ್ಮೋಹನ್ ಪ್ಯಾಲೇಸ್ದು ಎಲ್ಲ ಲಾಗೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬಂದ್ವಲ್ಲ. ಇವಾಗ ನಾವು ಬಂದಿರೋದು ಮೈಸೂರು ಪ್ಯಾಲೇಸ್, ದಿ ಫೇಮಸ್ ಪ್ಯಾಲೇಸ್ ಇನ್ ಕರ್ನಾಟಕ.
ಒಳಗಡೆ ಬರ್ತಾ ಇದ್ದೀನಲ್ಲ, ಈ ಒಂದು ಪ್ರವೇಶಕ್ಕೆ ವರಾಹ ದ್ವಾರ ಅಂತ ಕರೀತಾರೆ, ವರಾಹ ಪ್ರವೇಶ ದ್ವಾರ ಅಂತಲೂ ಕೂಡ ಕರೀತಾರೆ. ಇದು ಬಂದ್ಬಿಟ್ಟು ಮೈಸೂರಿನ ಅರಮನೆ. ಮೈಸೂರು ಅರಮನೆ ನೋಡಿ ಗುರು ಯಾವ ರೇಂಜ್ಗಿದೆ. ಗುರು ಹಂಗೋ ಹಿಂಗೋ ಮೈಸೂರು ಅರಮನೆ ಒಳಗಡೆನೇ ಬಂದುಬಿಟ್ಟಿದ್ದೀನಿ. ಇನ್ನು ಅರಮನೆ ಒಳಗೆ ಹೋಗೋದು ಅಷ್ಟೇ ಬಾಕಿ. ಇವಾಗ ನಾವು ಅರಮನೆನ ನೋಡೋದಕ್ಕೆ ಒಳಗಡೆ ಹೋಗೋಣ. ಅರಮನೆ ನೋಡಿ, ಇವಾಗ ಇದು ಬಂದ್ಬಿಟ್ಟು ಅರಮನೆ. ಸ್ಟಾರ್ಟಿಂಗಲ್ಲಿ ನಮಗೆ ನೋಡೋದಕ್ಕೆ ಚಾಮುಂಡೇಶ್ವರಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗುರು ಇದು ಬಂದ್ಬಿಟ್ಟು ಅರಮನೆ ಆವರಣ, ಅಂದರೆ ಅರಮನೆ ಇದು ಗೋಡೆಗಳೆಲ್ಲ ಅರಮನೆಯ ಅವಶೇಷಗಳೇ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಗುರು ಇವಾಗ ನಾವು ಅರಮನೆನ ಪ್ರವೇಶ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಅರಮನೆ ಎಂಟ್ರಿ ನೋಡಿ. ಇದ್ದಾರೆ ಜನ. ಸೊ ಗೈಸ್, ಮೈಸೂರು ರಾಜರ ಕಾಲದಲ್ಲಿ ದರ್ಬಾರ್ ನಡೀತಾ ಇದ್ದಂತ ಜಾಗ ನೋಡಿ. ಗುರು ಅರಮನೆಯಲ್ಲಿ ಎಂಟ್ರಿ ಒಂದು ಕಡೆಯಿಂದ, ಎಕ್ಸಿಟ್ ಒಂದು ಕಡೆಯಿಂದ. ರಾಜರು ಬಾಳ್ತಾ ಇದ್ದಂಥ ಬದುಕು, ಮೈಸೂರಿನ ಅರಸರು ತಾವು ತಮಗಾಗಿ ಮಾಡ್ಕೊಂಡಂತಹ ಕೆಲವೊಂದಿಷ್ಟು ಅನುಕೂಲತೆಗಳು ಎಲ್ಲವನ್ನು ಕೂಡ ನೋಡ್ಕೊಂಡ್ವಿ ಈ ಒಂದು ಅರಮನೆಯಲ್ಲಿ ಹೋಗಿ. ಇನ್ನೊಂದು ಸ್ವಲ್ಪ ಹೊತ್ತು ಹೊರಗಡೆ ತಿರುಗಾಡೋಣ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಇನ್ನೊಂದು 10-15 ನಿಮಿಷ ಏನಾದರೂ ನೋಡೋದಕ್ಕೆ ಸಿಗುತ್ತೇನೋ ಅರಮನೆಯ ಆಚೆ ಈಚೆ ನೋಡೋಣ. ಗುರು ಮೈಸೂರು ಅರಮನೆಯ ಒಳಗಡೆ ಹೋಗ್ಬಿಟ್ಟು ಈ ಕಡೆ ಏನೋ ಗೋಪುರ ಕಾಣಿಸ್ತಾ ಇದೆಯಲ್ಲ, ದೇವಸ್ಥಾನ ಇರ್ಬೋದು, ನೋಡ್ಕೊಂಡು ಬರೋಣ ಅಂತ ಬಂದೆ. ಬಂದು ನೋಡಿದ್ರೆ ಇಲ್ಲಿ ದೇವಸ್ಥಾನ ಬಂದಾಗಿದೆ. ಭುವನೇಶ್ವರಿ ಅಮ್ಮನವರ ದೇವಸ್ಥಾನ ಅಂತ ಇದು. ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮದಾಯಿ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ದೇವಸ್ಥಾನ. ಈ ದೇವಸ್ಥಾನ ಸೇಮ್ ಗೋಪುರ ಎಲ್ಲ ನೋಡೋದಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನದ ಗೋಪುರದ ರೀತಿಯೇ ಕಾಣಿಸುತ್ತೆ. ಸೊ ಗಾಯ್ಸ್, ಇವಾಗ ಇಲ್ಲಿಂದು ಲಾಗೆಲ್ಲ ಮುಗಿದಿದೆ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಹೊರಗಡೆ ಹೋಗಬೇಕು. ಫಸ್ಟು ಇದು ಗೇಟ್ ಹತ್ರ ಇದ್ದೀನಿ ಇವಾಗ. ಇಲ್ಲಿಂದ ಹೊರಗಡೆ ಹೋಗ್ತಾ ಇರೋದಷ್ಟೇ. ಇವತ್ತಿನ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳಿನ ಲಾಗಲ್ಲಿ ಸಿಗ್ತೀನಿ.